ಫ್ರೆಂಡ್ಸ್, ಇದು ನೋಡ್ರಿ ಕಿಚನ್ ಅದ. ಕಿಚನ್ದನ್ನೆಲ್ಲ ಭಾಂಡೆಗಳು ತೆಗ್ದಿದ್ದೇವ್ರಿ. ಸ್ವಲ್ಪ ಒಯ್ದಿಟ್ಟಾರ್ರಿ, ಇನ್ನು ಸ್ವಲ್ಪ ಉಳ್ದಾವ ನೋಡ್ರಿ. ಇವು ಮುಂಜಾನೆ ಜಲ್ದಿ ಎದ್ದಿದ್ದೇವ್ರಿ. ರಾತ್ರಿ ಸ್ವಲ್ಪ ಒಯ್ದಿಟ್ಟಾರ್ರಿ. ಜಲ್ದಿ ಎದ್ದು ಮನೆ ಖಾಲಿ ಮಾಡ್ಲಿಕತ್ತಿದ್ದೇವೆ ನೋಡ್ರಿ. ಇಲ್ಲಿ ನೋಡ್ರಿ ಎಲ್ಲ ಖಾಲಿ ಮಾಡ್ಯಾದ್ರಿ. ಈಗ ಬಾ ಒಟ್ಟು ಖಾಲಿ ಮಾಡ್ಯಾದ್ರಿ. ಇಲ್ಲಿ ನಮ್ಮ ಕಸ ಹುಡುಗಿ ಕೂತಾಳ ನೋಡ್ರಿ. ಇಲ್ಲಿ ನಮ್ಮ ಅಕ್ಕ ಇದ್ದಲ್ಲಿದು ಮತ್ತು ನಾವು ಈಗ ಬೇರೆ ರೂಮ್ ಹಿಡಿದಿದ್ದೇವೆ ನೋಡ್ರಿ. ಆ ಕಡೆ ಸ್ವಲ್ಪ ಸನಿ ಇತ್ತು, ಹಾಗಾಗಿ ರಿಕ್ಷಾದಾಗೆ 3-4 ಸಾರಿ ಒಯ್ದಿದ್ದೇವೆ ನೋಡ್ರಿ. ಎಲ್ಲ ಸಾಮಾನು ಮೊದಲ ಬರೀ ಎಲ್ಲ ಸಾಮಾನುಗಳು ಒಯ್ದು ಇಟ್ಟು ಬಂದಾರ್ರಿ. ಈಗ ನಾವು ನಡೆದಿದ್ದೇವೆ ನೋಡ್ರಿ ರಿಕ್ಷಾದಾಗೆ ಕೂತು. ಫ್ರೆಂಡ್ಸ್, ನಮ್ಮ ಯಜಮಾನ್ರ ದಂಡಿಗೆ ಹೊತ್ತಿರಲ್ರಿ. ಅದು ವಾರನ ಪಗಾರ ಆಗ್ತಿದ್ದಿಲ್ರಿ. ಒಂದು ಸಾರಿ ಪಗಾರ ಆದ್ರೆ ಒಂದು ಸಾರಿ ಆಗ್ತಿದ್ದಿಲ್ರಿ. ಹಾಗಾಗಿ ಮನೆ ಬಾಡಿಗೆ ಕೊಡೋದು ಮಕ್ಕಳು ಕಷ್ಟ ಆಗ್ಲತ್ತಿತ್ರಿ. ಹಾಗಾಗಿ ಮನೆ ಖಾಲಿ ಮಾಡಿ ಬೇರೆ ಕಡೆ ನಡೆದಿದ್ದೇವೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬಂದಿದ್ದೆವು. ಈಗ ಇಳಿಸ್ಲಿಕತ್ತಾರ್ರಿ ಸಾಮಾನು. ಅಲ್ಲೇ ನಮ್ಮ ಯಜಮಾನ್ರೂ ಕೆಲ್ಸಿಗೆ ಹೋಗೋದು ಮತ್ತು ಇದು ರೂಮ ಅಲ್ಲೇ ಒಂದೇ ಜಾಗಿನ ಮೇಲೆ ಅವರಿ. ಸನಿನೇ ಆಗ್ತದ್ರಿ. ಮತ್ತು ಇದು ಅದು ಕಂಪ್ನಿ ಕಡೆದೇ ರೂಮ ಕೊಟ್ಟಾರ್ರಿ, ಫ್ರೀ, ಬಾಡಿಗೆ ಇಲ್ಲ. ಹಾಗಾಗಿ ಅದು ಖಾಲಿ ಮಾಡಿ ಈ ಕಡೆ ಬಂದಿದ್ದೇವೆ ನೋಡ್ರಿ ಇರ್ಲಿಕ್ಕೆ. ಮತ್ತು ಇವೆಲ್ಲ ರಾತ್ರಿ ತಂದಿಟ್ಟೇವ್ರಿ. ರಾತ್ರಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಳಿಕ ಹಿಂದಿನ ಗಡಿ ತಂದು ಇಡ್ಲಿಕತ್ತಿರಲ್ರಿ. ಹಾಗಾಗಿ ಲೇಟ್ ಆಗಿತ್ತು. ಒಟ್ಟು ಸಾಮಾನು ತಂದಿದ್ದಿಲ್ರಿ. ರಾತ್ರಿನೇ ಖಾಲಿ ಮಾಡಬೇಕಾಗಿತ್ತು. ಆದ್ರೆ ರಾತ್ರಿ ಬಕ್ಕಳಾಗ್ಯದತ್ ಹೇಳಿ ಮುಂಜಾನೆಗೆ ಬರ್ಬೇಕಂತೇಳಿ ಬಿಟ್ಟಿದ್ದೇವ್ರಿ. ಇವು ರಾತ್ರಿ ತಂದು ಇಟ್ಟುದವ ರೀ. ಮುಂಜಾನೆ ಒಂದೇ ಸಾರಿ ಬಂದಿದ್ದೇವೆ ನೋಡ್ರಿ ಸಾಮಾನು ಮತ್ತು ನಾವು ಎಲ್ಲರೂ ಕೂತು. ಎಲ್ಲಾನು ಪತ್ರ ಸೆಡ್ಡೆ ಅದ ನೋಡ್ರಿ. ಇದು ಕಂಪ್ನಿ ಕಡೆದೇ ಕೊಟ್ಟಾರ್ರಿ. ಸುಮ್ಮ ಬಾಡಿಗೆ ಇಲ್ಲ ಮತ್ತು ಲೈಟ್ ಬಿಲ್ನು ಇಲ್ಲ ನೋಡ್ರಿ, ಫ್ರೀ ಅದ. ನಾನು ಬ್ಲೌಸ್ ಹೊಲಿಯವಿದ್ದು ಮತ್ತು ಸೀರೆದೊಂದು ಗೊಂಡೆ ಕಟ್ಟೋದಿತ್ತಲ್ರಿ. ಹಾಗಾಗಿ ನಮ್ಮ ಅವ್ವಗೂ ಕರ್ಕೊಂಡು ಬಂದಿದ್ದೇವ್ರಿ. ಯಾಕಂದ್ರೆ ಅವು ಸಾಮಾನೆಲ್ಲ ಒತ್ತಟ್ಟಿ ನಮ್ಮವ್ವ ನಾವು ಇಬ್ಬರು ಕೂಡಿ ಹಚ್ಚಿಟ್ಟೇವು ಅಂದ್ರೆ ಜಲ್ದಿ ಅದು ನಾನು ಬ್ಲೌಸ್ ಹೊಲಿಯೋದು ಆಗ್ತದಂತೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ತೆಗ್ದು ಇಡ್ಲಿಕತ್ತಾಳ್ರಿ ನಮ್ಮವ್ವ. ಎಲ್ಲ ನಮ್ಮವ್ವ ಇತ್ತ ಕೂತಾನ್ರಿ ಆಡಗತ್ತಾನ. ಇಲ್ಲಿ ನೋಡ್ರಿ, ಮುಂಜಾನೆ ಹೇಳೋಣ ಜಲ್ದಿ ಬಂದಿದ್ದೇವಲ್ರಿ. ಹಾಗಾಗಿ ಅಡುಗೆ ಏನು ಮಾಡಿಲ್ಲ. ಮತ್ತು ಇಲ್ಲಿ ಎಲ್ಲ ಮೋಹಿತ ನಮ್ಮ ಅಕ್ಕನ ಮಗಳು ಬಂದಾಳ್ರಿ. ಈಕಿನೂ ಆಡ್ಲಿಕತ್ತಾಳ. ಇಲ್ಲಿ ನಮ್ಮವ್ವ ಎಲ್ಲ ಮಾಡ್ಲಿ ಮೇಲೆ ಭಾಂಡೆ ಹಚ್ಚಲಿಕತ್ತಾಳ ನೋಡ್ರಿ. ಇಲ್ಲೇ ಹೊರಗೆ ತಂದಿಟ್ಟಿದ್ದೇವ್ರಿ. ಇಲ್ಲಿ ನೋಡ್ರಿ, ಅಲ್ಲಿ ಒಳಗಿನೆಲ್ಲ ತಂದು ಹೊರಗಿಟ್ಟು ಅಲ್ಲಿ ಒಳಗೆ ಎಲ್ಲ ಸಾಮಾನು ಹಚ್ಚಲಿಕತ್ತಿದ್ದೇವೆ ನೋಡ್ರಿ. ಇಲ್ಲಿ ಪಾಣೆ ಕೊಟ್ಟು ಅನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ಹೋಳಿ ಇಟ್ಟಿದ್ದಾರೆ. ಇಲ್ಲಿ ಹೊರಗಿಟ್ಟು ಒಳಗೆ ಸ್ವಚ್ಛ ಮಾಡುತ್ತಿದ್ದೇವ್ರಿ. ರಾತ್ರಿನೇ ಈ ಕಡೆ ಬರತ್ತಲ್ರಿ. ರಾತ್ರಿ ಮಕ್ಕಳಾಗಿತ್ತು ಅಂತೇಳಿ ರಾತ್ರಿ ಬಂದಿಲ್ಲ. ಮುಂಜಾನೆ ಜಲ್ದಿ ಎದ್ದು ಬಂದಿದ್ದೇವಲ್ರಿ. ಹಾಗಾಗಿ ಸ್ವಲ್ಪ ತಲೆನೂ ನುಸ್ಲಾಗತ್ತಿತ್ರಿ ನನಗೆ. ಅಡುಗೆನೂ ಅಲ್ಲೇನು ಮಾಡಿಲ್ರಿ, ಜಳಕನೂ ಮಾಡಿದ್ದಿಲ್ಲ. ಹಾಗೆ ಹೇಳೋಣ ರೂಮ್ ಖಾಲಿ ಮಾಡ್ಕೊಂಡು ಬಂದಿದ್ದೇವೆ ನೋಡ್ರಿ.
ಅದಕ್ಕಾಗಿ ಇಲ್ಲಿ ಅಡುಗೆ ಮಾಡ್ಲಿಕತ್ತಿದ್ದಾರೆ ಈಗ. ಮೋಹಿತ ಮಣ್ಣು ತಿನ್ಲಕತ್ತೀನಿ ರೀ ತೆಳಗಿಂದು. ಮಣ್ಣು ತಿಂತಾನ್ರಿ ಬಕ್ಕುಳ ರಾಟಿ ಅದಾರ ನೀರು ತಿನ್ನೋದು. ಮತ್ತು ಸ್ವಲ್ಪ ಕಿರಿಕಿರಿನೂ ಮಾಡ್ಲಕತ್ತೀನಿ ರೀ. ಅಲ್ಲಿ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಇದ್ದರಲ್ರಿ ಆಡಕ್ಕೆ, ಇಲ್ಲಿ ಯಾರೂ ಇಲ್ಲರಿ. ಅದಕ್ಕೆ ನಮ್ಮ ಅಕ್ಕನ ಮಗಳಿಗೆ ಫೋನ್ ಮಾಡಿ ಆಕೆಗೂ ಕರೆಸ್ಕೊಂಡಿದ್ದಾರೆ. ಎಳ್ಳಗತ್ತನ ಅವು ಸಾಮಾನದು ಹಚ್ಚವು ಇರ್ತಾವ ಒಂದು. ನಮ್ಗೆ ಪಾಣಿಪಟ್ಟನ್ನ ಮಾಡ್ಕೊಂಡು ಮತ್ತು ಒಂದು ಸ್ವಲ್ಪ ಚಾನು ಮಾಡ್ಕೋಬೇಕು ಅಂತೇಳಿ ಅಂದಿದ್ದಾರೆ. ನಮ್ಮ ಮೋಹಿತಗೂ ಹಾಗೆ ಮ್ಯಾಗಿ ಮಾಡ್ಬೇಕಂತ ಅಂದ್ಕೊಂಡಿದ್ರಿ. ಅವನಿಗೂ ಏನು ತಿನ್ನಿಸ್ಕೊಂಡು ಬಂದಿದ್ದಿಲ್ರಿ, ನಾವು ಹಾಗೆ ಬಂದಿದ್ದೇವಲ್ರಿ. ಆ ಕಡೆ ನಮ್ಮವ್ವ ಸಾಮಾನು ಅದು ಹಚ್ಚತನ, ಈ ಕಡೆ ನಾವು ಹೊರಗೆ ಕೂತು ಅಡುಗೆ ಮಾಡ್ಲಿಕತ್ತೀನಿ ನೋಡ್ರಿ. ಫ್ರೆಂಡ್ಸ್, ಅಲ್ಲಿ ರೂಮ್ ಬಾಡಿಗೆನೂ ಬಕ್ಕುಳು ಇದ್ದಿತ್ತು ರೀ. ಮತ್ತು ನಮ್ಮ ಯಜಮಾನ್ರಿಗೂ ಕೆಲಸ ಸರಿಯಾಗಿ ಹತ್ತಿದ್ದಿಲ್ಲಲ್ರಿ. ಒಂದು ವಾರ ಕೆಲ್ಸಕ್ಕೆ ಹೋದಿರಂದ್ರೆ ಮತ್ತೊಂದು ವಾರ ತಂದೆ ಇರ್ತಿದ್ದಿಲ್ರಿ. ಹಾಗಾಗಿ ಅಲ್ಲಿ ರೂಮ್ ಬಾಡಿಗೆ 4 ತಿಂಗಳದಾಗ ಒಂದು ಸಾರಿನೂ ಟೈಮಿಗೆ ಕೊಟ್ಟಿಲ್ಲರಿ. ಹಾಗಾಗಿ ಅವರು ಮನೆ ಮಾಲಕರನ್ನು ಸ್ವಲ್ಪ ಸಿಟ್ಟಿಗೆ ಹೊಂಟಿರಿ. ಮತ್ತು ಅಷ್ಟರೊಳಗೆ ಇದು ಕೆಲಸ ಸಿಕ್ಕುತ್ತೆ ನೋಡ್ರಿ. ನಮ್ಮ ಮಾಮ ನೋಡ್ಕೊಂಡು ಬಂದಿರ್ರಿ, ಹುಡ್ಕ್ಯಾಡ್ಕೊಂಡಿದ್ದು ಕೆಲಸನೂ ಕೊಟ್ಟು ಮತ್ತು ರೂಮ್ ಕೊಡ್ತಾರತನ ಅದು ಖಾಲಿ ಮಾಡಿ ಇಲ್ಲಿಗೆ ಬಂದಿದ್ದೇವೆ ನೋಡ್ರಿ. ಸ್ವಲ್ಪ ತಲೆ ನುಸ್ಲತ್ತದಲ್ರಿ, ಹಾಗಾಗಿ ಚಹಾ ಮಾಡ್ಲಿಕತ್ತೀನಿ ರೀ. ಮುಂಜಾನೆ ಮತ್ತು ನಮ್ಮವನು ಚಹಾ ಇನ್ನೂ ಕುಡ್ದಿಲ್ಲಲ್ರಿ. ಅದಕ್ಕಾಗಿ ಸ್ವಲ್ಪ ಚಹಾ ಮಾಡ್ಕೊಂಡು ಏನು ಹಾಕೊಂಡು ನೋಡಿ ಬಾಯಾಗ. ನಿನ್ನೆ ರಾತ್ರಿನೇ ಖಾಲಿ ಮಾಡಿಬೇಕಾಗಿತ್ತು ರೀ. ಆ ಕಡೆ ಸ್ವಲ್ಪ ಡಿಮಾರ್ಟಿಗೆ ಇದು ಹೋಗಿದ್ದೇವಲ್ರಿ, ಹಾಗಾಗಿ ಬರ್ಲಿಕ್ಕೆ ಲೇಟ್ ಆಗಿತ್ತು ರೀ. ಅದಕ್ಕಾಗಿ ನಮ್ಮ ಯಜಮಾನ್ರೂ ಒಬ್ಬರೇ ಆಗಿರಲ್ರಿ, ಸಾಮಾನು ಎತ್ತೋದು ತರೋದು ಅವರು ಒಬ್ಬರ ಕೈಲಿ ಆಗಲ್ಲ ಅಂತೇಳಿ ತಂದಿದ್ದಿಲ್ರಿ. ಅಲ್ಲಿದೆ ಸ್ವಲ್ಪ ರಾತ್ರಿ ಮಾಡಿ ಬಂದೇವಲ್ರಿ ಡಿಮಾರ್ಟಿಂದು, ಹಾಗಾಗಿ ಅವತ್ತು ರಾತ್ರಿ ತರೋದಾಗಿಲ್ರಿ. ಡಿಮಾರ್ಟ್ನಂದು ನಾ ಏನೇನು ತೊಗೊಂಡಿನಿ ಅಂಥೇಳಿ ಅದನ್ನು ತೋರಿಸ್ಬೇಕಾಗಿತ್ತು ರೀ. ಅದು ತೋರ್ಸೋದಾಗಿಲ್ರಿ, ಯಾಕಂದ್ರೆ ನನಗೆ ಬಕ್ಕುಳು ತಲೆ ನುಸ್ಲಿಗತ್ತಿತ್ತಲ್ರಿ. ಬರ್ನ ಹಾಗೆ ಮಕ್ಕೊಂಡಿದ್ದಾರೆ, ಅದಕ್ಕಾಗಿ ತೋರಿಸಿಲ್ರಿ. ಅದು ನನ್ನ ಅಕೌಂಟಿಗೆ ಹಾಕ್ಬೇಡ, ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ. ನೀನು ಬ್ಯಾಂಕಿಗೆ ಹೋಗಿದ್ದೇವೆ ಬರ್ಲತ್ತ. ಇಲ್ಲಿ ನಮ್ಮ ಯಜಮಾನ್ರಿಗೆ ಪಾಸ್ಬುಕ್ ಬೇಕಾಗಿತ್ತು ರೀ, ಅಕೌಂಟ. ಅದು ಪಗಾರ ಹಾಕ್ಲಿಕ್ಕೆ ರೀ 5,000 ಮೊದಲೇ ಅಡ್ವಾನ್ಸ್ ಅಂದಿರ್ರಿ. ನಮ್ಮದು ಮನೆ ಸಾಮಾನುಗಳು ತುಂಬಲಿಕ್ಕೆ ರೀ. ಅದಕ್ಕೆ ನಮ್ಮದು ಅಕೌಂಟ್ ಅದ ರೀ, ಅದಕ್ಕೆ ಫೋನ್ ನಂಬರ್ ಲಿಂಕ್ ಇಲ್ಲ ಅಂತ ಹೇಳ್ಯಾರ್ರಿ. ಹಾಗಾಗಿ ನಮ್ಮ ಅಣ್ಣನ ಮಗಂದು ಕೊಡುವತ್ತ ಹೇಳಗತ್ತಿದ ನೋಡ್ರಿ. ಇಲ್ಲಿನ ಅದು ವೆರಿಫೈ ಮಾಡಕ್ಕೆ ಬರಲ್ಲ, ತಪ್ಪಲ್ಕ್ಕೆ ಬರಲ್ಲ. ಅದು ಮೊದಲ ಏನೇನು ಮಾಡೋದು ಮಾಡಿ ಮಾಮಂದು ಯಾರ್ದಾರೆ ಕೊಡಿ. ಸುಮ್ಮನೆ ಹಾಕಿ ತಪ್ಪಲ್ಕ್ಕೆ ಬರಲ್ಲ. ಫ್ರೆಂಡ್ಸ್, ಅದು ನಿನ್ನಿನ ವಿಡಿಯೋ ಅದು ಏನು ನಮ್ಮ ಅಕ್ಕನ ಮಗ ಮಾಡ್ಯಾನಲ್ರಿ, ಒಂದೊಂದು ವಿಡಿಯೋ ಅದು ಸಣ್ಣದು ಬಂದದ್ರಿ ಸ್ಕ್ರೀನ್ ಮೇಲೆ. ಅದು ಏನಾಗ್ಯದ ಅವನಿಗೆ ವಿಡಿಯೋ ಮಾಡ್ಲಿಕ್ಕೆ ಬಂದಿಲ್ಲನೋ, ಹಾಗಾಗಿ ಆ ಥರ ಬಂದದ ನೋಡ್ರಿ. ಅದು ವಿಡಿಯೋ ಚಂದ ಬಂದಿಲ್ರಿ. ಇಲ್ಲಿ ನೋಡ್ರಿ ಎಲ್ಲ ಹಚ್ಚೋದು ಆಗ್ಯದ. ಮಿಷನ್ ಇಲ್ಲಿ ಇಟ್ಟಿದ್ದೇವ್ರಿ.
ಇಲ್ಲಿ ಇನ್ನೂ ಬಟ್ಟೆ ಯಾವಾರಿ ಹಚ್ಚಿಲ್ಲ. ಈ ಕಡೆ ನೋಡ್ರಿ ಹಿಂಗೆ ಹಚ್ಚಿದಾರೆ ಎಲ್ಲ. ಮುಂಜಾನೆ ಹಿಡ್ದು ಹಚ್ಚೋದಾಗ್ಯದ್ರಿ. ಹಾಗೆ ಸೀರೆಗೆ ಹೊಂಡೆ ಕಟ್ಟೋದಿತ್ತಲ್ರಿ, ಅದಕ್ಕಂದು ಸೀರೆಗೆ ಹೊಂಡೆ ಕಟ್ಟಿ ಈಗ ಅಡ್ಗೆ ಮಾಡ್ಬೇಕಂತೇಳಿ ಎದ್ದೀನಿ ನೋಡ್ರಿ. ಇನ್ನೂ ಎಲ್ಲ ಚಂದ ಹಚ್ಚಿಲ್ರಿ, ಯಾಕಂದ್ರೆ ಇದು ಸೀರೆದು ಗೊಂಡೆ ಕಟ್ಟೋದಿತ್ತಲ್ರಿ, ಅದು ಮದಿದು ಅರ್ಜೆಂಟ್ ಕೊಡೋದದ ಅಂದು ಇದು ಸೀರೆ ಗೊಂಡೆ ಕಟ್ಟಿ ಮತ್ತು ಹಾಗೆ ಬ್ಲೌಸ್ನು ಹೊಲಿಯವ ರೀ. ಅದಕ್ಕಾಗಿ ಇವೆಲ್ಲ ಅಟ್ಟೇನು ಚಂದ ಇಟ್ಟಿಲ್ರಿ. ಮತ್ತು ಹಿಂದಿನ ಗಡಿ ಜಂಪರ್ ಹೊಲಿದು ಇಡ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಬಾಗಿಲು ಮುಚ್ಚಿನ್ರಿ, ಯಾಕಂದ್ರೆ ಇಲ್ಲಿ ಮಚ್ಚಾರ ಬಕ್ಕುಳವ ರೀ, ಅದಕ್ಕಂದು ಬಾಗಿಲು ಮುಚ್ಚಿನ ನೋಡ್ರಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.